ನಮ್ಮಗಳ ಆರೋಗ್ಯ ಕಾಪಾಡುತ್ತಿರುವ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ. ಯಾವುದೇ ವಿಶ್ರಾಂತಿ ಇಲ್ಲದೆ ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಜೀವನವನ್ನ ಮುಡುಪಾಗಿಟ್ಟಿರುವ ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ ಎಂದು ಚಿಕ್ಕಬಾಣಾವರ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಹೇಳಿದರು. ಚಿಕ್ಕಬಾಣಾವರ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ವೈದ್ಯರಿಗಿಂತಲೂ ಪೌರ ಕಾರ್ಮಿಕರು ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚು ಪ್ರಮುಖರು ಎಂದರೆ ತಪ್ಪಾಗಲಾರದು. ಸರ್ಕಾರದ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ಮೊದಲು ತಲುಪಿಸುವುದು ನಮ್ಮ ಕರ್ತವ್ಯವಾಗಿದೆ. ಪೌರ ಕಾರ್ಮಿಕರ ದುಶ್ಚಟಗಳಿಗೆ ಬಲಿಯಾಗದಂತೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮ್ಯುನಿಟಿ ರಾಜ್ಯಾಧ್ಯಕ್ಷ ಬಿ.ಎಂ. ಚಿಕ್ಕಣ್ಣ ಮಾತನಾಡಿ, ಪೌರ ಕಾರ್ಮಿಕರಿಗೆ ಸಿಗಬೇಕಾದ ಹಕ್ಕುಗಳನ್ನು ಅವರಿಗೆ ಕೊಡಿಸುವುದು ನಮ್ಮ ಆದ್ಯತೆಯಾಗಿದೆ. ಕಸ ಕಂಡರೆ ಪೌರ ಕಾರ್ಮಿಕರು ಬೈಯುವುದನ್ನು ರೂಢಿಸಿಕೊಂಡಿರುವ ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದನ್ನು ಬಿಡಬೇಕು ಎಂದು ತಿಳಿಸಿದರು. ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿರುವ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನ ನೀಡಲಾಯಿತು. ಯಾವ ರೀತಿ ಎಲ್ಲ ಇತ್ತು, ಮತ್ತು ಕೆಲವರಿಗೆಲ್ಲ ಸನ್ಮಾನಗಳು ಮಾಡಿದ್ರಿ, ಪ್ರೈಸ್ ಕೊಟ್ರಿ, ಅದು ಓವರಾಲ್ ಹೇಳೋದಾದ್ರೆ ಸ್ವಾಮಿ. ಸೆಪ್ಟೆಂಬರ್ 23ನೇ ತಾರೀಕು ಆಚರಣೆ ಮಾಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಸಿಬ್ಬಂದಿ ದಿನಚರಿ ಇದನ್ನು ತೊಡಗಿದರೆ ಈಗಿನ ಒಂದು ಪೌರ ಕಾರ್ಮಿಕರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟದಲ್ಲಿ ವಿಜೇತರಾಗಿದ್ದಂತಹ ಕ್ರೀಡಾಪಟುಗಳಿಗೆ ಬಹುಮಾನಗಳನ್ನು ಪೌರ ಕಾರ್ಮಿಕರಿಗೆ ಸನ್ಮಾನ, ಸೂಚನೆ ಹಾಗೂ ಇದೇ ರೀತಿಯಲ್ಲಿ ನೀರು ಸರಬರಾಜು ಸಹಿತ ಸಹ ಸನ್ಮಾನವನ್ನು ಇಟ್ಕೊಂಡಿದ್ದು ಅದೇ ರೀತಿ ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಶುಭಾಶಯ. ಅಲ್ಲ, ಕೆಲವರಿಗೆ ಅದೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಕಾಯಮತ್ತಿಗೆ ಸರ್ಕಾರದಿಂದ ಚಿಕ್ಕಬಾಣಾವರ ಪುರಸಭೆ, ಚಿಕ್ಕಬಾಣಾವರ ಗ್ರಾಮ ಪಂಚಾಯತ್, ಎರಡು ಗ್ರಾಮ ಪಂಚಾಯತ್ಗಳನ್ನು ಪುರಸಭೆ ನೋಟಿಫಿಕೇಶನ್ ಆ ಗ್ರಾಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸತಕ್ಕ ಪೌರ ಕಾಯಂ ಪೌರ ಕಾರ್ಯಕ್ರಮ ಅಂದರೆ ಪೌರ ಸೇವಾ ಇಲಾಖೆಯಲ್ಲಿ ಕ್ಲೀನಾಗೆ ಹೋಗಿ ಕಾಯಂ ಆದ ನಂತರ ಅವ್ರನ್ನು ಕಾಯಂ ಪೌರ ಕಾರ್ಮಿಕರ ಪರಿಗಣಿಸಿದ್ರು. ಆವಾಗ ಸರ್ಕಾರ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆ 7,000 ವಿಶೇಷ ಬಡ್ತಿಯ ಅದೇ ರೀತಿಯಲ್ಲಿ ಕಾಯಂ ಆದ ನಂತರ ಅವ್ರಿಗೂ 10,000 ವಿಶೇಷ ಬಡ್ತಿ, ಆಮೇಲೆ ಸಂಕಷ್ಟ ಮುಂಬಾಗಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರೇ, ವಾಟರ್ ಸಪ್ಲೈನವರೇ ಮತ್ತು ಇನ್ನಿತರೆ ಪುರಸಭೆಯ ಎಲ್ಲ ಅಧಿಕಾರಿಗಳೇ ಮಾತನಾಡುತ್ತಿದ್ದಾರೆ. ನಾನು ಮೊದಲು ಮಾತಾಡೋದಕ್ಕೆ ಕೊನೆ ಮಾತಾಡಿ ಸರ್, ಯಾಕೆಂದರೆ ಮಾತಾಡೋದೆಲ್ಲ ಅವರೇ ಮಾತಾಡ್ತಿದ್ದಾರೆ. ನಾನು ಮಾತಾಡೋಕ್ಕೆ ಯಾವ ಇದರಲ್ಲಿ ಮಾತಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂಕಟ ತೊಂದರೆ ಇಲ್ಲ. ಇವತ್ತು ತಾನೇ ಪೌರ ಕಾರ್ಮಿಕರು ಎಲ್ಲರೂ ಹೇಳ್ತೀವಿ, ಪೌರ ಕಾರ್ಮಿಕರು ದಿನಾಚರಣೆ ದಿವಸ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸ್ತೀವಿ ಅಥವಾ ಅವ್ರ ಬಗ್ಗೆ ಹೋಗುತ್ತೀವಿ. ಬೇರೆದಿಂದಲೂ ಹೋಗ್ತೀನಿ ನಾವೆಲ್ಲ ಆಲ್ಮೋಸ್ಟ್ ಇಲ್ಲ. ಈಗಾಗಲೇ ನಮ್ಮ ಪೌರ ಕಾರ್ಮಿಕರ ಸಮಸ್ಯೆಗಳು ತುಂಬ ಇದೆ. ಹಿಂದೆ ಗ್ರಾಮ ಪಂಚಾಯತ್ ಇದ್ದಾಗಿಂದ ಅವರು ದುಡಿತಾ ಇದ್ದಾರೆ. ಇದುವರೆಗೂ ಅವರು ಯಾವುದೇ ರೀತಿಯ ಸರ್ಕಾರದಿಂದ ಅನುಮೋದನೆಗಳಾಗ್ತೀರ ಇತ್ತು. ಈಗ ಮುಖ್ಯಾಧಿಕಾರಿಗಳು ಬಂದಾಗ ಅದನ್ನು ಹೊಂದಿಕೊಂಡು ಈಗಾಗಲೇ ಸರ್ಕಾರದ ಕಾರ್ಯದರ್ಶಿಗಳಲ್ಲಿದೆ. ಈಗಷ್ಟೇ ನಮ್ಮ ದಾನಪ್ಪ ಸರ್ ಒಂದು ಅರ್ಧ ಗಂಟೆ ಮುಂಚೆ ನಾವು ಕಚೇರಿ ಚರ್ಚೆ ಮಾಡೋದು ಹಿಂಗಿದೆ, ಇದೆ ಸರ್, ಸರ್ಕಾರದಲ್ಲ ಮಾತಾಡಬೇಕು, ದಯವಿಟ್ಟು ಹಿಂಗಿದೆ ಅಂತ ನಾನು ಗಮನಕ್ಕೆ ತಂದರು. ನಾನು ಸರ್ಕಾರ ಕಾರ್ಯದರ್ಶಿಗಳು ಭೇಟಿ ಮಾಡಿ ಮಾತಾಡ್ತಿದ್ದ ಹೇಳಿದ್ವಿ. ಅದರಲ್ಲೂ ಕೆಲವು ಇನ್ನ 5 ವರ್ಷ, 6 ವರ್ಷ, 8 ವರ್ಷ, 10 ವರ್ಷ ಅಷ್ಟೇ ಇದೆ. ಏನೋ ಕೊನೆಗಾಲದಲ್ಲೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಮುಖ್ಯಾಧಿಕಾರಿಗಳು ಈ ಕಡೆ ತುಂಬ ಗಮನ ವಹಿಸಬೇಕು ಅಂತ ಹೇಳಿ ಒಂದು ಬೇಡಿಕೆ ಇಡ್ತೀನಿ. ಯಾಕೆಂದರೆ ನಾವು ಏನಾದರೂ ಮಾಡಲಿಲ್ಲ ಅಂದರೆ ಕೊನೆಗಾಲದಲ್ಲಿ ಅವರ ಜಿಗುಪ್ಸೆಲೆ ಅವ್ರಿಗೆ ಸಮಾಧಾನ ಇಲ್ಲ ನಾವು. ಆಮೇಲೆ ಇತ್ತೀಚೆಗೆ ನಮ್ಮ ಪೌರ ಕಾರ್ಮಿಕರು ಅನಾರೋಗ್ಯದಿಂದ ಮನೆ ಆಸ್ಪತ್ರೆಗೆ ಹೋಗಿ
ಸುಮಾರು ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರ ಬಗ್ಗೆ ಈ ವೇದಿಕೆ ಮುಖ್ಯಾಧಿಕಾರಿಗಳಿಗೆ ಹೇಳ್ತೀನಿ, ಏನು ನಿಮ್ಮ ಪುರಸಭೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಅವ್ರನ್ನ ಕೈನ ತಗೊಂಡು ಅವ್ರನ್ನ ಗಣನೆಗೆ ತಗೊಂಡು ಅವನಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಮಾನ್ಯ ಶಾಸಕರು ನಾನು ಮನವಿ ಮಾಡ್ಕೊಳ್ತೀನಿ, ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಸಹಾಯ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕಮಿಟಿ ವತಿಯಿಂದ ನಾನೇನು ಮಾಡಬೇಕು ನಾನು ಸಹ ಮಾಡ್ತೀನಿ. ಯಾಕೆಂದರೆ ಕೂಲಿ ಮಾಡ್ಕೊಂಡು ಹೋಗೋಕ್ಕೆ ಬೇರೆ ಏನು ಅವರಿಗೆ ತೋರಿಸಿಲ್ಲ. ಹಾಗಾಗಿ ಏನಾದರೂ ಈ ಥರ ಅನಾರೋಗ್ಯ ಆದಾಗ ಸಮಸ್ಯೆಗಳಾದಾಗ ನಾವು ಸ್ಪಂದಿಸ್ತಿಲ್ಲ ಅಂದರೆ ನಾವು ಈ ಕಾರ್ಯಕ್ರಮ ಮಾಡಿ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಪೌರ ಕಾರ್ಮಿಕರಿಗೆ ನಾವೆಲ್ಲ ಏನು ಮಾಡ್ತೀವಿ, ಮನೇಲಿ ನಮ್ಮ ಮನೆಗೆ ಕಸ ಪಕ್ಕದ ಸೈಡ್ ಹೋದರೆ ನಮಗೇನು ತೊಂದರೆ ಇಲ್ಲ ಅಂತ ನಾವು ಅಂದ್ಕೊಂತೀವಿ. ನಮ್ಮ ಮನೆಗೆ ಪಕ್ಕಕ್ಕೆ ಹೋದ್ರೆ ಕಸ. ಹಾಗಾಗಿ ನಾವು ಸಾರ್ವಜನಿಕರು ಮನವಿ ಮಾಡ್ತೀವಿ, ಸಾರ್ವಜನಿಕರು ಈ ಕಡೆ ಗಮನ ಹರಿಸ್ಬೇಕು. ಕಸಿನ ಗಾಡಿಗಳು ಬರ್ತವೆ, ಕಸಿನ ಗಾಡಿಗೆ ಹಾಕಬೇಕು, ಕಸ ಎಲ್ಲ ಹಾಕಬೇಕು. ಹಾಗೆಲ್ಲ ಗಾಡಿ ಬರಲಿಲ್ಲ ಅಂದರೆ ಯಾರು ಹೇಳ್ಬೇಕು ಇಲ್ಲ ಎಲ್ಲ ಬರಲಿ. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಪತ್ರಕರ್ತ, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹಾಗೂ ಅನುಭವಿ ಹಿರಿಯ ಪತ್ರಕರ್ತ LR ರವೀಶ್, ಕಂದಾಯ ಅಧಿಕಾರಿ ರಮೇಶ್, ಕಂದಾಯ ನಿರೀಕ್ಷಕ ಶಿವಕುಮಾರ್, ಕಲ್ಯಾಣ ಇಲಾಖೆಯ ಶ್ಯಾಮಲಾ, ಎಂಜಿನಿಯರ್ಗಳಾದ ಸುಮತಿ, ಸುಮಾ, ಆರೋಗ್ಯ ಇಲಾಖೆಯ ಅಬಕಾರಿ ಬಸವರಾಜು, ಕಚೇರಿಯ ಸಿಬ್ಬಂದಿಗಳಾದ ದಾನಪ್ಪ, ಸೌಮ್ಯ, ಗೀತಾ, ಪೌರ ಕಾರ್ಮಿಕರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಣ್ಣಯ್ಯ ಮಾಸ್ಟರ್, ಭಾರತ ವೈಭವ ಹಾಗೂ BV5 ಚಾನಲ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363.